ಮುಂದೆ ಬರೋಣ ಸ್ವಲ್ಪ ದೂರ ಅಲ್ಲಿ ಘಟನೆಗೆ ಪ್ರತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಈ ರಾಮೇಶ್ವರಂ ಕೆಫೆ ಬಂದು ಮೊನ್ನೆ ಹುಟ್ಟಿದ್ದಲ್ಲ ಸರ್. ನಾವು 2012ರಲ್ಲಿ ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವೀಗ. ನಮ್ಮನ್ನು ಸೋ ಕಾಲ್ಡ್ ಅನ್ಎಂಪ್ಲಾಯ್ಡ್ ಎಜುಕೇಟ್ಸ್ ಅಂತ ಹೇಳ್ತಾ ಇದ್ದೀವಿ. ನಾವೆಲ್ಲ ಇಂಜಿನಿಯರ್ಸ್, ಅವ್ರು ನಮ್ಗೆ ಯಾರು ಕೆಲಸ ಕೊಡ್ತಾ ಇರಲಿಲ್ಲ. ಹೇಗೋ ಕಷ್ಟಪಟ್ಟು 4 ಜನ ನಾವು ಸೇರ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದಾಗ ರೋಡ್ ಸೈಡಲ್ಲಿ ಕುಮಾರ ಪಾರ್ಕಲ್ಲಿ 2012ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವಾಗಲಿಂದ ಇದೆಲ್ಲ ಒಂದು ಕಷ್ಟ ನಮಗೆ ಬರ್ತಾನೆ ಇದೆ. ಆದರೆ ಪ್ರತಿಯೊಂದು ಕಷ್ಟನೂ ನಾವು ಚಾಲೆಂಜಾಗಿ ತೊಗೊಂಡು ಮೇಲೆ ಬರ್ತಾ ಇದ್ದೀವಿ. ಈಗ 2000 ಅವಾಗಲಿಂದ 12ರಿಂದ ಇಟ್ಕೊಂಡು ಕಾರಣ ನಮಗೆ ಆಗ್ತಿರೋ ಒಂದೊಂದು ಕಷ್ಟನೇ ಅದಕ್ಕೆ ಉತ್ತರ. ಇದೆಲ್ಲ ನಮಗೊಂಥರ ಮೆಟ್ಟಲಾಗಿ ತೊಗೊಳ್ತಾ ಇದೆ. ಚಾಲೆಂಜಿಂಗ್ ಭಾರತೀಯರಿಗೆ ಇವೆಲ್ಲ ಏನು ಹೊಸೇನಲ್ಲ. ನಮಗೆ ಇಲ್ಲೇ ಬರೋರು ನಾವು ಮೇಲೆ ಹೇಳೋದು ಇದಕ್ಕೆ ತಲತಲಾಂತರವಾಗಿ ನಡೀತಾನೆ ಇದೆ. ನಾನು ನಂಬಿರೋದು ನಮ್ಮ APJ ಅಬ್ದುಲ್ ಕಲಾಂ. ನಾವು ಯಾವಾಗಲೂ ನಮ್ಮ ಯೂತ್ಗೆ ಸಪೋರ್ಟ್ ಮಾಡ್ತೇವೆ. ಅವ್ರನ್ನ ನಾವು ಪ್ರೇರಣೆ ಆಗಿ ತಗೊಂಡು ರಾಮೇಶ್ವರಂ ಕೆಫೆ ಅಂತ ನಾನು ಸ್ಟಾರ್ಟ್ ಮಾಡ್ತೇವೆ. ಅವ್ರ ಜನ್ಮ ಊರು ರಾಮೇಶ್ವರಂ ಅಂತ. ನಮ್ಮಲ್ಲಿ ಸುಮಾರು ಎಲ್ಲ ಬ್ರಾಂಚಲ್ಲೂ ಸೇರಿಸಿ 2000 ಜನ ಮಕ್ಕಳು ಸಿಗ್ತಾರೆ. ಯಾರು ಪ್ರೊಫೆಷ್ನಲ್ ಯಾರು ಅಲ್ಲ ಸರ್, ಹಳ್ಳಿ ಮಕ್ಕಳು ಇಲ್ಲ. ನಮ್ಮಲ್ಲಿ ಹೋಟೆಲ್ ಬರೋದೆಲ್ಲ ಹೆಂಗೆ ಅಂದರೆ ಪ್ರಪಂಚದಲ್ಲಿ ಯಾರು ಬೇಡ ಅಂತ ಹೊರಗೆ ಹಾಕಿರೋರೆ ಇಲ್ಲ. ಅವನು ದಡ್ಡ ಆಗಿರ್ಬೋದು, ಸ್ಕೂಲಲ್ಲಿ ಓದಿ ಆಗ್ತಿರಲಿಲ್ಲ, ಮನೆಯಿಂದ ಹೊರಗೆ ಹಾಕಿರ್ತಾರೆ. ಕೆಲವರು ಏನು ಮಾಡಬಾರ್ದು ಅಂತ ಅದಕ್ಕೆ ತೋಚದೆ ಹೊರಗಡೆ ಬಂದಿರ್ತಾರೆ. ಅಂಥವ್ರು ನಮ್ಮಲ್ಲಿ ಬರ್ತಾರೆ. ನಮ್ಮ ಹೋಟೆಲ್ ಹೇಗಪ್ಪ ಅಂದರೆ ಎಲ್ರಿಗೂ ಕರ್ಕೊಂತೀವಿ ನಾವು. ನಮ್ಮದು ಅನಿವಾರ್ಯ ಅಂತಲ್ಲ, ಒಂಥರ ಆಶ್ರಯ ಅದು. ಯಾಕಂದರೆ ನೋಡಿ, ನಾನು ಸ್ಟಾರ್ಟ್ ಮಾಡೋಕ್ಕೆ ಸುಮಾರು ಹೋಟೆಲ್ಸಲ್ಲಿ ಕೆಲಸ ಮಾಡಿದ್ದೀನಿ. ನಂದು ಒಂದು ಆ್ಯಂಬಿಷನ್ ಒಂದಿತ್ತು. ಆಗ ಅವಾಗ ನಾನು ಊಟ ಹಾಕಿದ್ದೆ ನನ್ನ ಹೋಟೆಲ್. ಸೊ ಅದನ್ನೇ ನಾನು ವೃತ್ತಿ ಅಂತ ಅಂದ್ಕೊಂಡು ನಾನು 2012ರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೆ ಚಿಕ್ಕದಾಗಿ. ಇವಾಗ ಈ ಮಟ್ಟಕ್ಕೆ ಬೆಳೆದಿದೆ. ನಾನು ಹೇಳಿದಾಗೆ ಪ್ರತಿಯೊಂದು ಹಂತದಲ್ಲೂ ನಮಗೊಂದು ಹೊಡೆತ ಬಿಟ್ಟಿತ್ತು. ಆ ಒಂದೊಂದು ಹೊಡೆದನ್ನು ನಾವು ಸ್ಟೆಪ್ಪಿಂಗ್ ಸ್ಟೋನ್ ತೊಗೊಂಡು ಮೇಲೆ ಬರ್ತಾ ಇದ್ದೀವಿ. ಈ ಶುಕ್ರವಾರ ಏನಾಯಿತು ಸರಿಯಾದಾಯಿತು. ಯಾರು ಯಾವ ಕಾರಣಕ್ಕೂ ಮಾಡಿದ್ದಾರೆ ಸೆಕೆಂಡರಿ. ನಾವೆಲ್ಲರೂ ಅದನ್ನು ಭಾರತೀಯರ ಹಾಗೆ ಇದನ್ನು ಖಂಡಿಸಲೇಬೇಕಿತ್ತು. ಇದು ರಾಮೇಶ್ವರಂ ಕೆಫೆಗೆ ಆಗಿರೋದಂತಲ್ಲ, ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತೊಗೊಳ್ಬೇಕು. ನಾವೆಲ್ಲ ಇದು ನಮ್ಮ ಇಂಡಿಯಾ ಇಸ್ ಗ್ರೋಯಿಂಗ್ ಅಂತ ದುಶ್ಮನಗಳು ಬಂದೇ ಬರ್ತಾರೆ. ನಮ್ಗೆ ಹೋಗ್ಬೇಕಾದ್ರೆ ಇದೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದ್ದಾಗ ನಮ್ಮ ಲೈಫಲ್ಲಿ ಇರೋಲ್ಲ. ಇದೆಲ್ಲ ಇರಬೇಕು. ಚಾಲೆಂಜ್ ಮಾಡೋಣ, ಫೇಸ್ ಮಾಡೋಣ. ಬರಲಿ, ಯಾರು ಬರ್ತಾರೆ ಬರಲಿ, ನೋಡೇ ಬಿಡೋಣ. ಇವ್ರು ನಮ್ಮನ್ನು ಎಷ್ಟು ತುಳಿಬೇಕು ಅಂತ ನೋಡ್ತಾರೆ. ನಾವು ಅಷ್ಟು ಮೇಲೆ ಇದ್ದೇ ಹೇಳ್ತೇವೆ. ಶುಕ್ರವಾರ ಆಗಿದೆ ಇನ್ಸಿಡೆಂಟ್. ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ. ಆ ಶಿವರಾತ್ರಿ ದಿನ ನಮ್ಮ ಪುನರ್ಜನ್ಮ ಆಗುತ್ತೆ ರಾಮೇಶ್ವರಂ. ಇನ್ನೂ ಒಂದು 100ರಷ್ಟು ಎನರ್ಜಿ ತೊಗೊಂಡು ನಾವು ಮೇಲೆ ಹೇಳ್ತೇವೆ. ನಾವೆಲ್ಲ ನಮಗೆ ಸಂತಾನ ಹೇಳೋಕ್ಕೆ ಯಾರ್ಯಾರು ಬಂದಿದ್ರು ನಮ್ಮ ಎಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದನೇ ಹೇಳ್ತಾ ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮ್ಮ CM ಇಂದ ಹಿಡ್ಕೊಂಡು, ಗವರ್ನರಿಂದ ಹಿಡ್ಕೊಂಡು, DCM ಇಂದ ಹಿಡ್ಕೊಂಡು ಎಲ್ಲ ಗಣ್ಯರು. ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನೋಡಿ, ನೀವೇ ನೋಡ್ತಾ ಇದ್ದೀರಾ. ನಿನ್ನೆಯಿಂದ ಬೆಳಗ್ಗೆಯಿಂದ ಎಲ್ಲರೂ ನಮ್ಮ ಜೊತೆಲೇ ಇದ್ದಾರೆ. ನಮ್ಮ ಕಮಿಷನರ್ ಸಾಹೇಬರಿಂದ ಹಿಡ್ಕೊಂಡು ಮೇಲಾಗಿ ನೀವೆಲ್ಲರೂ, ನಮ್ಮ ಮಾಧ್ಯಮರು, ಪ್ರತಿಯೊಬ್ಬರು ನೀವು ಶುಕ್ರವಾರ ಬರಬೇಕು. ನೀವು ನನಗೆ ಸಹಾಯ ಮಾಡಬೇಕು. ಇದನ್ನು ಇನಾಗ್ರೇಷನ್ ಮಾಡ್ಕೊಳ್ಳಬೇಕು.
ಇದು ಪ್ರತಿಯೊಬ್ಬ ಭಾರತೀಯನು ಮುಂದಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಚಾಲೆಂಜ್ ಬಂದರೆ ನಾವೆಲ್ಲ ಇದೀರಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಸೇರಲೇಬೇಕಿದು. ಪ್ರತಿಯೊಬ್ಬರು ಒಬ್ಬರೊಬ್ಬರು ನಾವು ಕಷ್ಟಕ್ಕೊಬ್ಬರು ನಾವು ಆಗಲೇಬೇಕು ನಾವು ಅಂತ ಕೇಳ್ಕೊಂತ ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ. ನನಗೆ ನೀವೆಲ್ಲರೂ ಸಹಾಯ ಬೇಕು, ನೀವೆಲ್ಲರೂ ಬರಬೇಕು. ನಾವು ಪ್ರಪಂಚಕ್ಕೆ ತೋರಿಸೋಣ ನಾವು ಯಾರು ಕಮ್ಮಿ ಅಲ್ಲ ಅಂತ. ನಾನೊಬ್ಬ ಬಡ ಕುಟುಂಬದಿಂದ ಬಂದವನು ಸರ್. ನಾನು ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕು ಹೊಳಗೇನಹಳ್ಳಿ ಅಂತ ಗ್ರಾಮ. ನಮ್ಮ ತಂದೆನೂ ರೈತನೇ. ಅಲ್ಲಿಂದ ಬಂದವರು ನಾವೆಲ್ಲ ಯಾರು ಕಮ್ಮಿ ಅಲ್ಲ. ನಾವು ಕನ್ನಡಿಗರು, ಮೇಲಾಗಿ ಭಾರತೀಯರು, ನಾವೆಲ್ಲ ಒಟ್ಟಾಗಿ ಸೇರಿ ನೀವು ನನಗೆ ತಮ್ಮನಾಗಿ ನನಗೆ ಗೈಡ್ ಮಾಡಿ ಶುಕ್ರವಾರ ಲಾಂಚ್ ಮಾಡೋಣ. ಇದನ್ನು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಒಂದು ಕ್ವಶನ್ ಮುಖ್ಯವಾಗಿ ಹೇಳಿ ಸರ್. ಅದು ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳಿ. ಮುಖ್ಯವಾಗಿ ಇನ್ನೂ ಕೂಡ ಯಾವ ಕಾರಣಕ್ಕಾಗಿದೆ ಅಂತೇಳಿ ಯಾರೂ ಹೇಳಿಲ್ಲ. ಈ ಇದರಲ್ಲಿ ನೀವೇನು ಹೇಳ್ತಾ ಇದ್ದೀವಿ ಅಂದರೆ 2 ಪಾಯಿಂಟ್ ನಮಗಿರುವಂಥದ್ದು. ಒಂದು ಭಯೋತ್ಪಾದಕ ಕೃತ್ಯ ಅಂತ ಒಂದು, ಇನ್ನೊಂದು ವ್ಯಾವಹಾರಿಕ ದ್ವೇಷ. ನಿಮ್ಮ ಹೇಳಿಕೆಯನ್ನು ಗಮನಿಸಿದಾಗ ಇದು ಡೈರೆಕ್ಟ್ ಆಗಿ ವ್ಯಾವಹಾರಿಕ ದ್ವೇಷ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಒಪ್ಕೊಳ್ತೀರಾ? ಇಲ್ಲ ಕ್ಷಮಿಸಿ ಸರ್. ನೋಡಿ, ಅದು ನಾನು ಡಿಸೈಡ್ ಮಾಡೋದು ನಾನಲ್ಲ. ಅಲ್ಲಿ ಅವರು ನೋಡಿ, ಅವರು ಘಟನೆ ನಡೆದಿದೆ, ಅದನ್ನು ಡಿಸೈಡ್ ಮಾಡೋಕೆ ಅವ್ರು ಇದ್ದಾರೆ. ಅವರೆಲ್ಲ ಇದ್ದಾರೆ, ಸೆಂಟ್ರಲಿಂದ ಬಂದಿದ್ದಾರೆ, ನಮ್ಮ ಸ್ಟೇಟ್ ಅವ್ರದ್ದು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ದೇ ವಿಲ್ ಡಿಸೈಡ್. ಯು ಆರ್ ನೋ ವೇರ್ ಟು ಡಿಸೈಡ್. ಹಾಗಾಗಿ ಆಗಿರ್ಬೋದು ಅಂತ ಹೇಳಿ ಅದಕ್ಕೆ ನಿಮ್ಮ ಹತ್ರ ಕೇಳಿದ್ರೆ ನಿಮಗಂತ ಏನಾದರೂ ಮಾಹಿತಿ ಇದೆಯಾ ಅಂತ ನಿಮಗಿದೆಯಾ ಅಂತ ಐ ಡೋಂಟ್ ನೋ ಅಬೌಟ್ ಇಟ್. ನಾನು ನಿಮ್ಗೆ ಹೇಳಿದಾಗೆ ಅವರೇ ಅದು ಉತ್ತರ ಕೊಡ್ತಾರೆ. ನಮ್ಮ ಹೋಟೆಲಿಯರ್ಸ್ ಒಬ್ಬರೊಬ್ಬರು ಅಣ್ತಂಬಂದಿರು ಸರ್. ನಾವೆಲ್ಲ ಪ್ರತಿಯೊಬ್ಬ ಹೋಟೆಲಿಯರ್ಸು ಅಣ್ತಂಬಂದಿರು. ನಾವು ಒಬ್ಬರು ಹಾಕ್ಬೇಕು ಅಂತ ನಾವು ಯಾರು ಇಷ್ಟಪಡೋದಿಲ್ಲ. ಎಲ್ಲರಿಗೂ ಊಟ ಆಗ್ತಾ ಇದೆ. ಒಬ್ಬರು ಊಟ ಹೋಟೆಲ್ ಯಾರೂ ನಾವು ಯೋಚನೆ ಮಾಡೋದಿಲ್ಲ. ಯಾರಾದರೂ ಒಂದು ಬ್ಯಾಗು ಬಿಟ್ಟು ಹೋಗ್ತಾರೆ, ಇಷ್ಟೇ ಇರುತ್ತೆ. ಇಲ್ಲ ನೆಕ್ಸ್ಟ್ ಟೈಮ್ ಕಲೆಕ್ಟ್ ಮಾಡ್ಕೊತಾರೆ. ಮೊಬೈಲ್ ಆಗ್ಬೋದು, ವಾಚ್ ಆಗ್ಬೋದು, ಸುಮಾರು ನಡೀತಾನೆ ಇರುತ್ತೆ. ನಮ್ಮಲ್ಲಿ ಪ್ರತಿಯೊಂದು ಹೋಟೆಲಲ್ಲೂ ನಮ್ಮದು ಒಂದೊಂದು ಇದೆ, ಲಾಸ್ಟ್ ಟೈಮ್ ಫೋನ್ ಅಂತ ಒಂದು ಹಾಕಿದೆ. ಏನೇ ಕಳೆದು ಅವ್ರು ಫೋಟೋ ತೆಗೆದು ಹಾಕ್ತಾರೆ. ನಿನ್ನೆ ಅದು ಹಾಕ್ಲಿಕ್ಕೆ ಒಂದು ಸ್ವಲ್ಪ ನಮಗೆ ಏರುಪೇರು ಆಯಿತು, ಕ್ರೌಡ್ ಬೇರೆ ಇತ್ತು, ಯಾರು ನೋಡ್ಕೊಂಡಿಲ್ಲ ಕರೆಕ್ಟಾಗಿ. ಇಲ್ಲ ಬ್ಯಾಗ್ ಲಾಸ್ಟ್ ಟೈಮ್ ಮುಂಚೆ ನೋಡಿದ್ರೆ ಸರ್ ಇಲ್ಲ ಸರ್ ಯಾರು ಅಂದರೆ ಅಲ್ಲಿ ಹೆಂಗಂದರೆ ಅದು ಆ ಜಾಗದಲ್ಲಿದೆ, ಅದ್ರ ಪಕ್ಕದಲ್ಲಿ ಯಾರೊಬ್ಬರು ಯಾವಾಗಲೂ ಕುತ್ಕೊಂಡೇ ಇರ್ತಾರೆ. ನಾವು ಅಂದ್ಕೊಂಡ್ರೆ ಅದವ್ರದ್ದು ಅಂತ. ಸೊ ಹಾಗಾಗಿ ಅದು ಕ್ರೌಡ್ ಇಲ್ಲ ಅಂದರೆ ಅಲ್ಲಿ ಇದೆ ಅಂದರೆ ಓಕೆ, ಯಾರು ಡಿಪೆಂಡ್ ಯಾರು ಅಂದರೆ ನಮ್ಮ ಮುಂದೆ ಆ್ಯಕ್ಷನ್ ಅಂತ ಹೋಗ್ಬೋದು. ಪಕ್ಕದಲ್ಲಿ ಯಾರು ಇದ್ದಾರೆ ಅಂದರೆ ಅವ್ರದ್ದು ಅಂತ ನಾವು ಸುಮ್ಮನೆ ಇರ್ತೀವಿ. ಎಲ್ಲರಿಗೂ ಆ ಜಾಗದಲ್ಲಿ ಯಾರು ಇರೋದು ನಾವು ಹೇಗೆ ಅದನ್ನ ಡಿಸೈಡ್ ಮಾಡೋಕ್ಕಾಗುತ್ತೆ? ಯಾರು ಇಲ್ಲ ಸರ್, ನಾವು ಪ್ರತಿಯೊಬ್ಬ ಹುಡುಗರು ಆ ಕಡೆ ಹೋಗಿಲ್ಲ. ಹೌದು ಕ್ರೌಡ್ ಇತ್ತಲ್ಲ ಸರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಕ್ರೌಡ್ ಅಕಸ್ಮಾತ್ ಕ್ರೌಡ್ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿಲ್ಲ ಅಂತ ನಾವು ಅದನ್ನ ಬಿಟ್ಟಿರ್ತೀವಿ. ಅದು ಯಾವಾಗಲೂ ಯಾರೋ ವಿದ್ಯಾರ್ಥಿಗಳು ಬರ್ತಾರೆ, ನಾವು ಅನ್ಕೊಳ್ಳೋದು ಅವ್ರದ್ದು ಅಂತ ಅನ್ಕೊಳ್ತಾರೆ. ಒಂದು ಕಡೆ ಇದು ಪಾಲಿಟಿಸೈಸ್ ಆಗ್ತಾ ಇದೆ. ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಮೊನ್ನೆ ಒಂದು ವಿಧಾನಸೌಧದಲ್ಲಾಯಿತು, ನೀವು ಭಾಳ ವೀಕ್ ಆಗಿರೋ ಕಾರಣಕ್ಕಾಗಿ ಈ ಥರ ಆಗ್ತಾ ಇದೆ. ನೀವು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ? ನಾವು ಇರೋ ಬಿಸ್ನೆಸ್ ಮಾಡೋದಕ್ಕೆ ನಾನು ಬಿಸ್ನೆಸ್ ಅಷ್ಟೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಈಗ ಒಂದ್ಸತಿ ನಾನು ಹೇಳ್ತಾ ಇದ್ದೀನಿ ಸರ್, ಯಾಕಂದರೆ ಅದನ್ನು ನಮಗೆ ಕೇಳಲೇಬೇಕು. ಬಿಸ್ನೆಸ್ ರೈವಲ್ರಿ ಅಲ್ವಾ ಇದು? ಅದರ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇಲ್ವಾ? ಇಲ್ಲ ಸರ್.
ಗುರು ಮೊಬೈಲ ಯಾರು ನಾವು ಬಾ ಬೆಂಗಳೂರು ನಮಗೆ ರಾಜಧಾನಿ ಬ್ರಾಂಚ್ ಸಿಕ್ತು ಅವ್ರು ಹೇಳಿದ್ರು ಬಂದು ನೋಡಿದ್ರು ಏನಿಲ್ಲ ಅಂತ ಹೇಳಿ ಏ ಶಿವ ಈ ಕಡೆ ಕ್ವಶನ್ ಕೇಳಪ್ಪ ನೀನು ಪಂಚಾಯತ್ ಒಂದು 200 ಐಟಮ್ ಇಟ್ಕೊಂಡಿದ್ರು ಅಷ್ಟೇ 14 ಸಿಬ್ಬಂದಿಗಳು ನೋಡಿದ್ರು ಬಿಡಿ ಅಂತ ಹೇಳಿ ಅವರೇ ಚೆಕ್ ಮಾಡಿ ಅವರೇ ನೀವು ನಮಗೆ ಹೋಟೆಲ್ಸ್ ನಿಮ್ಗೆ ಮುಂದೆ ಕಾಣಿಸೋದೇ ಒಂದು ಹಿಂದೆ ನಡೆಯೋದೇ ಒಂದು ಈಗ ವರ್ಕ್ ಇನ್ ಮಾರ್ಜಿನ್ಸ್ ಈಗ ಇರೋ ತರಕಾರಿ ಬೆಲೆ ನಿಮ್ಗೆ ಗೊತ್ತು ಈಗ ಬೆಳೆಸಿದ ಒಂದು ಬೆಲೆ ಅಂತ ನಿಮ್ಗೆ ಗೊತ್ತು ಇಲ್ಲಿ ನಾವು ನೋ ವೇರ್ ವಿ ಆರ್ ಕಾಂಪ್ರಮೈಸಿಂಗ್ ವಿತ್ ದ ಕ್ವಾಲಿಟಿ ಸರ್ ನೋ ವೇ ಆಗ ನಾನು 2012ರಲ್ಲಿ ನಾನು ಫುಟ್ಪಾತಲ್ಲಿ ಹಾಕಬೇಕಾದ್ರು ಅವರು ನಂದಿನಿ ತುಪ್ಪನ ಯೂಸ್ ಮಾಡ್ತಾ ಇದ್ರು ಈಗಲೂ ನಂದಿನಿ ತುಪ್ಪನ ಯೂಸ್ ಮಾಡ್ತಾರೆ ನಮ್ಮ ಹೆಮ್ಮೆಯ ಪ್ರಾಡಕ್ಟ್ ಅದರಲ್ಲೂ ಕಲಬೆರಕೆ ಇಲ್ಲ ಇವಾಗಲೂ ಕಲಬೆರಕೆ ಇಲ್ಲ ನಾವು ಮಾಡ್ತಾ ಇರೋದ್ರಲ್ಲಿ ಪ್ರತಿಯೊಂದೂ ಡಾಲ್ಡಾ ಆಗಲಿ ಪಾಮ್ ಆಯಿಲ್ ಆಗಲಿ ಎಲ್ಲ ಏನೇನೋ ಹಾಕ್ಕೊಂಡು ದುಡ್ಡು ಮಾಡಬೇಕು ಅಂತ ಅವಶ್ಯಕತೆಯೂ ಇಲ್ಲ ಸರ್ ಕಾರಣ ನನಗಾಗಿರ್ಬೋದು ನಾಳೆ ಬೇರೆಯವ್ರಿಗಾಗ್ಬೋದು ಹಾಗಂತ ನಾವು ಕೂಲಿ ಮಾಡ್ಕೊಂಡು ಹೋಗೋದಕ್ಕಿಂತ ನಾವೆಲ್ಲರೂ ಒಟ್ಟಾಗಿ ಇದನ್ನು ಚಾಲೆಂಜ್ ಫೇಸ್ ಮಾಡೋಣ ಮೇಡಮ್ ನಮಗೆ ಈವನ್ ನಮ್ಮ ಪೊಲೀಸರೇ ನಮ್ಗೆ ಸಜೆಸ್ಟ್ ಮಾಡೋದು ಯಾವ ಥರ ವೀಕೆಂಡ್ ಟು ಟೇಕ್ ಎ ಕಾಲ್ ಅಂತ ಮೆಟಲ್ ಡಿಟೆಕ್ಷನ್ ಕೊಡಿ ನಿಮ್ಮ ಹತ್ರ ಪ್ರತಿಯೊಂದು ಬ್ಯಾಗ್ ಬರೋದನ್ನ ಚೆಕ್ ಮಾಡಿಬಿಡಿ ಅಂತ ಚೆಕ್ ಮಾಡಿಕೊಂಡು ಒಳ್ಳೆ ಆಲ್ರೆಡಿ ನಿನ್ನೆ ಡಿ ಸಿ ಅವರು ಹೇಳಿದ್ರು ನೀವು ಇವತ್ತಿಂದನೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕ್ಲಿಯರೆನ್ಸ್ ಮಾಡಿಸ್ತೀನಿ ಅಂತ ಬಟ್ ನಮಗೆ ತುಂಬಾ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಒಂದು ಹೊಸ ಎನರ್ಜಿಯಿಂದ ಒಂದು ಹೊಸ ಜನ್ಮ ತಗೊಳ್ಳೋಣ ಅಂತ ನಾನು ಶಿವರಾತ್ರಿ ದಿನ ಶುಕ್ರವಾರ ಸೆಲೆಕ್ಟ್ ಮಾಡಿದ್ದೀನಿ ಅದು ನೋಡಬೇಕು ಸರ್ ಸುಮಾರು ಆಗಿದೆ ಪರವಾಗಿಲ್ಲ ಸರ್ ತಡ್ಕೊಂಡ ನಾವು ಭಗವಂತ ಶಕ್ತಿ ಕೊಡ್ತೀನಿ ನಾವು ಆರೋಗ್ಯ ಎಲ್ಲದಕ್ಕೂ ತಡೀತೀರಿ ನಾವು ನೋಡಿಬಿಡೋಣ ನಮಗೆ ಬೆಂಗಳೂರಲ್ಲಿ ಹೈದರಾಬಾದಲ್ಲಿ ಒಂದಿದೆ ಪ್ರತಿಯೊಂದು ಸ್ಟೇಟಲ್ಲೂ ಹೋಗಿ ನಮ್ಮ ಒಂದು ಸೊಗಡು ಏನಿದೆ ನಮ್ಮ ಸೌತ್ ಇಂಡಿಯನ್ ಫುಡ್ ಏನಿದೆ ಹೋಗಬೇಕು ಅಂತ ನಮ್ಮ ಕೂಡ ಸರ್ ಸೆಂಟ್ರ್ ಇಲ್ಲ ನೋಡಿ ಸರ್ ಇಲ್ಲ ನೋಡಿ ಸರ್ ಇಲ್ಲಿ ನೋಡಿ ಹಾಂ ನಮಗೆ ಇಂಗ್ಲೀಷು I am very sorry to say what has happened, and especially I am very, I like to convey my respect regards to people ಅಲ್ಲೇ ಮಾತಾಡಿ ಸರ್ I bless convey my strong regards to people who have got hurt. And I want to say we are with them and we are with the family, and especially one woman, she about to lost her eye, we are there with her. And one old lady, entire almost 30 to 40% of her body got burnt. We are there with her. And especially even our staff, 4 or 5 people, they are hurted very badly. We are there with them, saying that we need all your blessing to regain, to show what is our, what is the power of youth, and to say we are Indians, we are no way less than anybody. We are going to launch on Friday with a good bang, and we need all of your support, especially the what to say, the people over here. You are there with us for all things, and ನೀವು ನೆನ್ನೆ ಮೊನ್ನೆಯಿಂದ ನೀವು ನಮ್ಮ ಕಷ್ಟ ನಿಮ್ಗೆ ಒಬ್ಬರಿಗೆ ಗೊತ್ತು. ನೆನ್ನೆಯಿಂದ ನೀವೇ ನೋಡ್ತಾ ಇರ ಎಲ್ಲರೂ. From since yesterday, you all showing to the entire world what difficulties we are all facing over here, what difficulty our nation is facing over here. It can be today to Rameshwaram, tomorrow it can be to anybody. We'll all make sure that this will never happen again, and I request government of Karnataka and India to make sure that this incident, it should not supposed to happen anywhere in our India, to make sure that we're all safe. I am so sorry, sir. No, I am not the one to say. And people who come yesterday, they have taken all the precautionary, they have taken all samples, whatever they want. They're the one who decide whatever happens.
So you are saying no angle of the business rivalry? I am so sorry, sir. I'm not into it. I'm so sorry. Let people, let government only say what it is. And what about the bag which was found in another cafe of As I told you, like, you know, see, usually thousands of people, they'll come and go. You know, like some people, they may, by mistakenly, they might have left and they might have gone. But in such incident, you know, nearby his police station, we inform and, you know, we'll make sure that they'll come, they'll check. They only will discard it. Where this has happened and when, sir? In our Rajajinagar branch in November, it happened once. So that even that incident also, we brought to notice our police who has come today. So what do you think is the reason here, sir? I'm so sorry, sir. I'm so sorry. I'm not. I don't know. We'll figure out. We are here to figure out. We'll figure out. So do you think there are business rivals, sir, because your business has grown? No. As I told you, all of my hoteliers, we are all brothers and sisters, and you know we are nowhere. We like, you know, we are called annadatas. You know, the hoteliers are called annadatas. Nobody will take anybody's food over here. Moreover, we'll all Indians. Moreover, you know, we all Kannadigas. You know, like ನಾವು ಯಾರು ಅಂತವ್ರಲ್ಲ ಸರ್, ಒಬ್ರು ಊಟ ಒಬ್ರು ಕಿತ್ಕೊಳ್ಳೋರು ಅಂತಾರೆ ಅಲ್ವೇ ಅಲ್ಲ. ನಾವು ಬೇಕಾದ್ರೆ ಹಸ್ಕೊಂಡ್ಬಂದಿರೋರು ಊಟ ಹಾಕ್ತೀರಿ ನಾವು ಅಂಥವ್ರು ನಾವೆಲ್ಲ. ಯಾ, ದಟ್ ಇಸ್ ವಾಟ್ ಇಟ್ ಇಸ್. ಸರ್ ಮತ್ತೆ ಇನ್ನೊಂದು ಸರ್, ನಿಮ್ಮ ಸಿಬ್ಬಂದಿ ಸೇರಿ ಗ್ರಾಹಕರು ಕೂಡ ಇಲ್ಲಿ ಇಂಜೂರ್ ಆಗಿದೆ, ಸುಮಾರು 10 ಜನ ಅಂತ ಹೇಳಿ ಇದು ಪೊಲೀಸರು ತೋರಿಸಿದ್ರೆ ಅವ್ರಿಗೆ ಪರಿಹಾರವಾಗಿ ನಿಮ್ಮ ಇದು ಸಂಸ್ಥೆಯಿಂದ ಏನಾದ್ರು ಖರ್ಚು ವೆಚ್ಚಗಳನ್ನ ನೋಡೋದು ಎಲ್ಲ ನಾನೇ ನೋಡ್ಕೊತಾ ಇರಿ ಸರ್. ಏನೇ ಆಗಲಿ ಫ್ಯಾಮಿಲಿಯವ್ರ ಜೊತೆಲೆ ನಾವು ಇದ್ದೀರಿ, ಅವ್ರ ಖರ್ಚುಗಳು ನಾವೇ ನೋಡ್ಕೊತಾ ಇರಿ. ಮೇಲಾಗಿ ಸರ್ಕಾರನೂ ಘೋಷಿಸಿದೆ ಅದು ಖರ್ಚು ಏನಿದೆ ನಾವೇ ನೋಡ್ಕೊತೀರಿ ಅಂತ. ಅವರು ಇದ್ದಾರೆ, ನಾವು ಇದ್ದಾರೆ ಸರ್, ಟುಗೆದರ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಿ ಸರ್. ವಿ ಆರ್ ದೇ ವಿತ್ ದೆಮ್. ಸರ್, ಈಗ ಕಸ್ಟಮರ್ಗೆ ಸೇಫ್ಟಿ ಮೆಜರ್ಮೆಂಟ್ ಮುಂದೆ ಯಾವ ರೀತಿ ಇರುತ್ತೆ? ಅದನ್ನೇ ಮೇಡಮ್ ಹಾಗೆ ಕೇಳ್ತಾ ಇದ್ರು, ಅದನ್ನೇ ಉತ್ತರ ಕೊಡ್ತಾ ಇದ್ದೆ. ಈ ಪ್ರತಿಯೊಂದು ಬ್ಯಾಗ್ ಏನಾರ ತರ್ತಾನಂದ್ರೆ ಅದಕ್ಕೆ ಏರ್ಪೋರ್ಟಲ್ಲಿ ಯೂಸ್ ಮಾಡಿದ್ರೆ ಮೆಟಲ್ ಡಿಟೆಕ್ಟರ್ಸ್ ಇರುತ್ತೆ ಸರ್, ಅದನ್ನು ನೋಡಿ ಚೆಕ್ ಮಾಡಿ ಒಳಗಡೆ ಕಳಿಸ್ಬೋದು ಸರ್. ಮೇಲಾಗಿ ಫಿಸಿಕಲ್ ಚೆಕ್ ಅಂತೂ ಮಾಡ್ಲಿಕ್ಕೆ ಆಗಲ್ಲ, ಸುಮಾರು ಜನ ಬಂದು ಹೋಗ್ತಾರೆ, ಸಿಕ್ಕಾಪಟ್ಟೆ ಮಹಿಳೆಯರು ಇರ್ತಾರೆ, ಅದಕ್ಕೆ ಕಷ್ಟ ಆಗುತ್ತೆ. ಸಾಧ್ಯವಾದಷ್ಟು ಏನೇನು ಮಾಡಬೇಕಾಗುತ್ತೆ ಪ್ರಿಕಾಷನರೀಸ್ ಎಲ್ಲ ತೊಗೊಳೋಣ ಸರ್. ನಾವೊಬ್ಬರೇ ಅಲ್ಲ, ಎಲ್ಲ ಹೋಟೆಲಿಯರ್ಸು ನಾವು ಹುಷಾರಾಗಿದ್ದೀರಿ. ನಾವು ಈ ಒಂದು ಆಗಿದೆ ಇನ್ಸಿಡೆಂಟಿಂದ ಎಲ್ಲೆಲ್ಲಿ ಮಾಲ್ಸಿಂದ ಹಿಡ್ಕೊಂಡು, ಹೋಟೆಲ್ಸಿಂದ ಹಿಡ್ಕೊಂಡು, ಹಾಸ್ಪಿಟಲ್ಸಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಹುಷಾರಾಗಿದ್ದೀರಿ ನಾವು. And everybody are taking it as an example of this, whatever happened today. Aita, thank you sir, thank you for your support. ತುಂಬಾ ಕೆಲಸ ಇದೆ ಮಾಡೋವಂಥದ್ದು. ದಯವಿಟ್ಟು ಶುಕ್ರವಾರ ಬನ್ನಿ. ಶುಕ್ರವಾರ ನಿಮ್ಮೆಲ್ಲರ ಜೊತೆಲಿ ನಾವು ಲಾಂಚ್ ಮಾಡೋಣ ಇದನ್ನು.